ಎಲ್ರಿಗೂ ನಮಸ್ಕಾರ. ನಾನಿವತ್ತು ಒಂದು ನ್ಯಾಚುರಲ್ ಹೇರ್ ಕಲರ್ ರೆಮಿಡಿನ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಮನೇಲೇ ಆರಾಮಾಗಿ ಒಂದು 5 ನಿಮಿಷದಲ್ಲೆಲ್ಲ ಪ್ರಿಪೇರ್ ಮಾಡ್ಕೋಬೋದು. ಈ ರೀತಿ ಒಂದ್ಸಲ ನೀವು ಟ್ರೈ ಮಾಡಿದ್ರೆ ದೇಹಕ್ಕೂ ತಂಪು ಮತ್ತು ಕೂದಲು ಬೆಳವಣಿಗೆಗೂ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಈ ರೀತಿ ಒಂದ್ಸಲ ಟ್ರೈ ಮಾಡಿ, ನಿಮಗೆ ತುಂಬ ಇಷ್ಟವಾಗುತ್ತೆ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಮೊದಲಿಗೆ ನಾನು ಒಂದು ಮಿಕ್ಸರ್ ಜಾರ್ನ ತೊಗೊಂಡು ಅದಕ್ಕೆ 2 ಬೌಲಷ್ಟು ಮೆಹಂದಿ ಸೊಪ್ಪನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಯೂಸ್ ಮಾಡಿರೋದೆಲ್ಲ ನ್ಯಾಚುರಲ್ ಪ್ರಾಡಕ್ಟೇನೆ, ಯಾವುದೇ ಆರ್ಟಿಫಿಷಿಯಲ್ ಆಗಲಿ ಏನನ್ನೂ ನಾನು ಯೂಸ್ ಮಾಡಿಲ್ಲ. 2 ಬೌಲಷ್ಟು ಮೆಹಂದಿ ಸೊಪ್ಪನ್ನು ತೊಗೊಂಡಿದ್ದೀನಿ. ನಿಮಗೆ ಮೆಹಂದಿ ಸೊಪ್ಪೇನು ಸಿಗಲಿಲ್ಲ ಅಂದರೆ ಮೆಹಂದಿ ಪೌಡರ್ ಸಿಗುತ್ತಲ್ಲ ಅಂಗಡಿಗಳಲ್ಲೆಲ್ಲ, ಅದನ್ನು ಯೂಸ್ ಮಾಡ್ಬೋದು. ಅದನ್ನು ಮಾಮೂಲಿ ಸೊಪ್ಪೇನೆ ಒಣಗಿಸಿ ಪೌಡರ್ ಮಾಡಿರ್ತಾರೆ. ಮತ್ತು ಒಂದು 10 ರಿಂದ 15 ದಾಸವಾಳದ ಎಲೆ, ಮತ್ತು 2 ರಿಂದ 3 ದಾಸವಾಳದ ಹೂವು, ಮತ್ತು ಒಂದು ಮೀಡಿಯಮ್ ಸೈಜಷ್ಟು, ಒಂದು ಮೀಡಿಯಮ್ ಎಲೆ ಇರುತ್ತಲ್ವ ಅಷ್ಟು ಆಲೋವೆರಾನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಯೂಸ್ ಮಾಡಿರೋದೆಲ್ಲ ನ್ಯಾಚುರಲ್ ಪ್ರಾಡಕ್ಟೇನೆ, ಯಾವುದೇ ಆರ್ಟಿಫಿಷಿಯಲ್ ವಸ್ತುಗಳ ಯಾವುದನ್ನು ಯೂಸ್ ಮಾಡಿಲ್ಲ ನಾನು. ಈ ರೀತಿ ಒಂದ್ಸಲ ಟ್ರೈ ಮಾಡಿ, ನಿಮ್ಮ ಕೂದಲು ಬೆಳವಣಿಗೆಗೂ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ಇದಕ್ಕೆ 1 ಬೌಲಷ್ಟು ನಾನು ಹುಳಿ ಮೊಸರು ಅಥವಾ ಹುಳಿ ಮಜ್ಜಿಗೆನ ಯಾವುದ್ರಲ್ಲಾದರೂ ಒಂದನ್ನು ಸೇರಿಸ್ಕೊಂಡ್ರೂ ಸಾಕು. ನಾನು ಹುಳಿ ಮೊಸರನ್ನ ಸೇರಿಸ್ಕೊಂಡು ಪೇಸ್ಟ್ ರುಬ್ಕೊಳ್ಳೋದಕ್ಕೆ ಇಟ್ಟಿದ್ದೀನಿ. ಅದು ಸೊಪ್ಪೆಲ್ಲ ಜಾರಲ್ಲಿ ತಳದಲ್ಲಿ ಕೂತಿರುತ್ತಲ್ವ, ಅಷ್ಟು ಬೇಗ ಆಗಲ್ಲ. ನಾನು ನೀಟಾಗಿ ಒಂದು ಸ್ಪೂನ್ ತೊಗೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಇವಾಗ ನುಣ್ಣಗೆ ರುಬ್ಕೋತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇದನ್ನ ಒಂದು 3/4 ಭಾಗದಷ್ಟು ರುಬ್ಬಿದ್ದೀನಿ, ಅಂದರೆ ಒಂದು ಸ್ವಲ್ಪ ತರ್ತರಿಯಾಗೇ ಇದೆ. ಈ ಸಮಯದಲ್ಲೇ ನಾನು ಒಂದು ಪೂರ್ತಿ ನಿಂಬೆಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ. ಒಂದು ಪೂರ್ತಿ ನಿಂಬೆಹಣ್ಣಿನ ರಸ ಸೇರಿಸಿದ್ದೀನಿ ನಾನು. ಏನಕ್ಕಪ್ಪ ಅಂದರೆ ಕೂದಲು ಕಲರ್ ಬರುತ್ತೆ, ಒಂದು ಸ್ವಲ್ಪ ಡಾರ್ಕ್ ಆಗೋಗುತ್ತೆ ಅನ್ನೋ ಉದ್ದೇಶಕ್ಕಷ್ಟೇ. ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು 2 ನಿಮಿಷ ಗ್ರೈಂಡ್ ಮಾಡ್ಕೋಬೇಕು. ಅದು ತುಂಬ ಪೇಸ್ಟಿಯಾಗಿ ಬರಬೇಕು, ತುಂಬ ನುಣ್ಣದಾಗಿ ಬರಬೇಕು. ಮೊಸರನ್ನ ನೀವು ನೋಡಿಕೊಂಡು ಸೇರಿಸ್ಕೋಬೇಕು. ತುಂಬ ಗಟ್ಟಿಯಾಗೂ ರುಬ್ಬಾರ್ದು, ತುಂಬ ತೆಳುವಾಗೂ ರುಬ್ಬಾರ್ದು. ತೆಳುವಾದರೆ ಹರಿಯುತ್ತೆ, ಗಟ್ಟಿ ಆದರೆ ಒಂಥರ ಹಚ್ಚೋದಕ್ಕಾಗಲ್ಲ, ಅಲ್ಲೆಲ್ಲೇ ಮುದ್ದೆ ರೀತಿ ನಿಂತ್ಕೊಬಿಡುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ರುಬ್ಕೋಬೇಕು. ನಾನು ಎಷ್ಟು ನುಣ್ಣದಾಗಿ ರುಬ್ಬಿದ್ದೀನಿ ನೋಡಿ, ಈ ರೀತಿ ರುಬ್ಕೋಬೇಕು. ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡಿಕೊಂಡು ಒಂದು 4-5 ರುಬ್ಬಿದ ಒಂದು 4-5 ಅವರ್ಸ್ವರೆಗಾದರೂ ಇರಬೇಕು. ನಿಮಗೆ ಟೈಮ್ ಇಲ್ಲ ಅಂದರೆ ಆಗಬೇಕಾದ್ರೂ ತಕ್ಷಣವೇ ಬೇಕಾದ್ರೂ ಹಚ್ಬೋದು. ಕೂದಲು ಬುಡದಿಂದ ಪೂರ್ತಿ ಹಚ್ಚಬೇಕು, ತುದಿವರೆಗೂ. ಇಲ್ಲ, ನಾನು ಹಚ್ಚಿದ್ದೀನಿ ನೋಡಿ, ಈ ರೀತಿ ಹಚ್ಚಬೇಕು. ಈ ರೀತಿ ಹಚ್ಚಿದ ಒಂದು 4 ಅವರ್ಸ್ ಆದರೂ ಇರಬೇಕು ಮಿನಿಮಮ್ಮು. ನೋಡಿ, ನಾನು ಹಚ್ಚಿದ ಒಂದು 2 ನಿಮಿಷಕ್ಕೇ ಕೈ ಯಾವ ಕಲರ್ ಬಂದಿದೆ. ನಿಮಗೆ ಟೈಮ್ ಇಲ್ಲಪ್ಪ ಅಂದರೆ ಒಂದು 1/2 ಅವರ್ 1 ಅವರ್ ಆದರೂ ಮಿನಿಮಮ್ ಇರಲೇಬೇಕು. ಹಚ್ಚಿ ವಾಶ್ ಮಾಡಬೇಕು. ಯಾವುದೇ ರೀತಿ ಶಾಂಪೂ ಆಗಲಿ ಏನನ್ನೂ ಯೂಸ್ ಮಾಡಬಾರ್ದು, ಬರೀ ನೀರಲ್ಲಿ ಮಾತ್ರ ವಾಶ್ ಮಾಡಬೇಕು. ಈ ರೀತಿ ಒಂದ್ಸಲ ಟ್ರೈ ಮಾಡಿ. ನೀವು ನ್ಯಾಚುರಲ್ ಆಗಿ ಹೇರ್ ಕಲರ್ನ ಮಾಡ್ಕೋಬೋದು, ಅಂಗಡಿಗಳಲ್ಲಿ ತಂದು ಆ ರೀತಿ ಎಲ್ಲ ಮಾಡೋ ಅವಶ್ಯಕತೆ ಇರಲ್ಲ. ಈ ರೀತಿ ಒಂದ್ಸಲ ಟ್ರೈ ಮಾಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ.